ಇನ್ನೊಂದ್ ಕಡೆ ಸಾಲು ಸಾಲು ಪ್ರತಿಭಟನೆಗಳು ಅನುಮತಿ ನೀಡದಿದ್ದರೂ ಕೂಡ ಮಹಾಮೇಳಾವ್ಗೆ ಎಂಎಸ್ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಪಂಚಮಸಾಲಿ ಸಮಾಜದಿಂದ 2A ಮೀಸಲಾತಿಗಾಗಿ ಹೋರಾಟವನ್ನ ಮಾಡಲಾಗ್ತಾ ಇದೆ. ಸಾಕಷ್ಟು ಸವಾಲುಗಳಿದೆ ಸರ್ಕಾರಕ್ಕೆ. ಒಂದ್ ಕಡೆ ಅಧಿವೇಶನ ಮತ್ತು ಒಂದ್ ಕಡೆ ಸಾಲು ಸಾಲು ಪ್ರತಿಭಟನೆಗಳು, ಅದರ ಜೊತೆಗೆ ಈ ಪುಂಡರು ಬೇರೆ, ಎಂಎಸ್ ನ ಪುಂಡರು. ಇನ್ನ ಪಂಚಮಸಾಲಿ ಸಮಾಜದಿಂದ 2A ಮೀಸಲಾತಿಗೆ ಡೆಡ್ಲೈನ್ ಅನ್ನ ಕೊಡಲಾಗಿತ್ತು. ಇವತ್ತಿಗೆ ಆ ಡೆಡ್ಲೈನ್ ಮುಗಿತಾ ಇದೆ. ಇನ್ನು ಒಂದ್ ಕಡೆ ಅಮಾನತಾದವರ ಮರು ನೇಮಕಕ್ಕೆ ಆಗ್ರಹಿಸಿ ಸಾರಿಗೆ ನೌಕರರು ಉಪವಾಸ ಸತ್ಯಾಗ್ರಹವನ್ನ ಕೈಗೊಳ್ತಾ ಇದ್ದಾರೆ. ಅದರ ಜೊತೆಗೆ ರೈತ ಸಂಘಟನೆಗಳಿಂದಲೂ ಕೂಡ ಬೃಹತ್ ಪ್ರತಿಭಟನೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಒಟ್ಟಾರೆ 62 ಸಂಘಟನೆಗಳಿಂದ ಪ್ರತಿಭಟನೆಗೆ ಅರ್ಜಿಯನ್ನ ಹಾಕಲಾಗಿದೆ. ಷರತ್ತುಬದ್ಧ ಅನುಮತಿಯನ್ನ ನೀಡಲಾಗಿದೆ. ಅತಿ ಹೆಚ್ಚು ಪ್ರತಿಭಟನೆಗಳು ಇರುವಂತ ಹಿನ್ನೆಲೆಯಲ್ಲಿ ಸುವರ್ಣಸೌಧಕ್ಕೆ ಅತಿ ಹೆಚ್ಚು ಭದ್ರತೆಯನ್ನ ಕೊಡಲಾಗಿದೆ. 5,000ಕ್ಕೂ ಹೆಚ್ಚು ಪೊಲೀಸರಿಂದ ಅಧಿವೇಶನಕ್ಕೆ ಬಂದೋಬಸ್ತ್ ಮಾಡಲಾಗಿದೆ. 500ಕ್ಕೂ ಹೆಚ್ಚು. ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸಿಸಿಟಿವಿ ಕ್ಯಾಮೆರಾ, 6 ಡ್ರೋನ್ ಕ್ಯಾಮೆರಾವನ್ನ ಬಳಕೆ ಮಾಡಲಾಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ಬೆಳಗಾವಿಯಿಂದ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮತ್ತು ಒಂದ್ ಕಡೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, ಬೆಳಗಾವಿಯ ಅಧಿವೇಶನ ಚುನಾವಣೆ ಹತ್ತಿರವಿರುವಂತ ಹಿನ್ನೆಲೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲಾ ಪಕ್ಷಗಳಿಗೂ ಕೂಡ. ಇದು ಪ್ರಚಾರದ ಅಧಿವೇಶನ ಅಂತಾನೆ ಕೂಡ ಕರೆಸ್ಕೊಳ್ಳುತ್ತೆ. ಈ ಒಂದು ಅಧಿವೇಶನ ಉತ್ತರ ಕರ್ನಾಟಕ ಭಾಗಕ್ಕೆ ಎಷ್ಟರ ಮಟ್ಟಿಗೆ ನ್ಯಾಯ ಕೊಡ್ತಾರೋ ಏನೋ ಗೊತ್ತಿಲ್ಲ. ಆದ್ರೆ ಯಾವ ರೀತಿಯಾಗಿ ಗದ್ದಲ ಕೋಲಾಹಲ ಪ್ರಚಾರಕ್ಕೆ ಮಾತ್ರ ಸೀಮಿತ ಆಗುತ್ತೆ ಅಂತ. ಗುಡ್ ಮಾರ್ನಿಂಗ್ ಪೃಥ್ವಿರಾಜ್ ಆರ್ನಳ್ಳಿ. ಈ ಸರ್ಕಾರದ ಕೊನೆಯ ಸುವರ್ಣಸೌಧ ಬೆಳಗಾವಿ ಅಧಿವೇಶನ ಇವತ್ತಿನಿಂದ ಆರಂಭವಾಗ್ತಿದೆ. 15 ದಿನಗಳ ನಡೆಯಲಿರ್ತಕ್ಕಂಥ ಈ ಒಂದು ಅಧಿವೇಶನ ಬಹಳಷ್ಟು ಮಹತ್ವದ್ದು, ಸರ್ಕಾರಕ್ಕೆ ಮತ್ತು ವಿಪಕ್ಷ ಎರಡಿಗೂ ಕೂಡ ಮಹತ್ವದ ಅಂತಲೇ ಹೇಳಲಾಗ್ತಿದೆ. ಒಂದ್ ಕಡೆ ಈ ಅಧಿವೇಶನದ ಮುಖಾಂತರ ಉತ್ತರ ಕರ್ನಾಟಕದ ಮತಗಳನ್ನು ಸೆಳೆಯಲಿಕ್ಕೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಈ ಅಧಿವೇಶನದಲ್ಲಿ ಹಲವಾರು ಮಸೂದೆಗಳನ್ನು ಜಾರಿಗೆ ತರ್ತಿರುವಂತದ್ದು. ಆ ಮುಖಾಂತರ ಬೆಳಗಾವಿ ಈ ಭಾಗದ ಗಡಿ ಭಾಗದ ಮರಾಠಿಗ ಮತಗಳನ್ನು ಸೆಳೆಯುವ ಕಾರಣಕ್ಕಾಗಿ ಸಾವರ್ಕರ್ ಫೋಟೋವನ್ನು ಕೂಡ ವಿಧಾನಸಭೆಯ ಅಧಿವೇಶನದ ಹಾಲ್ನಲ್ಲಿ ಇವತ್ತು ಅನಾವರಣ ಮಾಡ್ತಿರೋದು. ಆ ಮುಖಾಂತರ ಒಂದ್ ಕಡೆ ಗಡಿ ವಿವಾದ ಮರಾಠಿ ಮತ್ತು ಕನ್ನಡಿಗರ ಗಡಿ ವಿವಾದಕ್ಕೆ ತೇಪೆ ಹಚ್ಚುವಂಥದ್ದು. ಆ ಮುಖಾಂತರ ಒಂದ್ ಕಡೆ ಸರ್ಕಾರ ಮರಾಠಿಗರ ಪರವಾಗಿರುವ ಅನ್ನೋ ಮುಖಾಂತರ ಸಾವರ್ಕರ್ ಫೋಟೋವನ್ನು ಅನಾವರಣ ಮಾಡುವ ಮುಖಾಂತರ ಇಲ್ಲಿರ್ತಕ್ಕಂಥ ಮರಾಠಿ ಮತಗಳನ್ನು ಸೆಳೆಯುವ ಮೊದಲನೇ ಪ್ಲಾನ್ ಅನ್ನು ತಾವು ಇವತ್ತು ಆಗ್ತಿದೆ. ಜೊತೆಗೆ ಪ್ರಮುಖವಾದ ಮಸೂದೆಗಳನ್ನು ಮಾಡ್ತಾರೆ. ನಾವು ಈ ನೆಲ ಜಲದ ಬಗ್ಗೆ ಇದ್ದೀವಿ ಮತ್ತು ಭಾಷೆಯ ಬಗ್ಗೆ ನಮಗೆ ವಿಶೇಷವಾದ ಕಾಳಜಿ ಇದೆ ಅಂತೇಳಿ ಈ ಒಂದು ಏನು ಅಧಿವೇಶನದಲ್ಲಿ ಸಮಗ್ರ ಭಾಷಾ ಅಭಿವೃದ್ಧಿ ಸಂಬಂಧಪಟ್ಟ ಒಂದು ಮಸೂದೆಯನ್ನ ಪಾಸ್ ಮಾಡ್ತಿದ್ದಾರೆ. ಈ ಎಲ್ಲದರ ನಡುವೆ ಎಲ್ಲೊಂದ್ ಕಡೆ ಬಹುಸಂಖ್ಯಾತ ಹಿಂದೂ ಮತಗಳನ್ನು ಸೆಳೆಯಲು ಏಕರೂಪ ನಾಗರಿಕ ಸಂಹಿತೆ ವಿಚಾರವಾಗಿ ಈ ಒಂದು ಅಧಿವೇಶನದಲ್ಲಿ ಪ್ರಸ್ತಾಪ ಆದ ಕೂಡಲೇ ಅದಕ್ಕೊಂದು ಸಮಿತಿಯನ್ನು ಮಾಡುವಂತದ್ದು. ಆ ಮುಖಾಂತರ ಎಲ್ಲೊಂದ್ ಕಡೆ ಏಕರೂಪ ನಾಗರಿಕ ಸಂಹಿತೆಯನ್ನ ಉತ್ತರಾಖಂಡ್ ನಂತರದಲ್ಲಿ ಕರ್ನಾಟಕದಲ್ಲಿ ಕೂಡ ಜಾರಿಗೆ ತರಲಿಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನಿರ್ಧಾರ ಮಾಡುವಂತ. ಆ ಮುಖಾಂತರ ಇಲ್ಲೂ ಕೂಡ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇರ್ತಕ್ಕಂಥದ್ದು. ಈ ಎಲ್ಲದ ನಡುವೆ ಕಬ್ಬು ಬೆಳೆಗಾರರು ಪ್ರತಿ ವರ್ಷ ಕೂಡ ಎಲ್ಲೊಂದ್ ಕಡೆ ಯಾವುದೇ ಸರ್ಕಾರ ಅದು ದೊಡ್ಡ ತಲೆನೋವಾಗಿರ್ತಾರೆ. ಯಾಕಂತ ಹೇಳಿದ್ರೆ ಒಂದ್ ಕಡೆ ಈಗ ಕಬ್ಬು ಬೆಳೆಗಾರರು ಉಪ ಉತ್ಪನ್ನಗಳಿಗೂ ಕೂಡ ಹೆಚ್ಚುವರಿ ಲಾಭವನ್ನ ಕೊಡಬೇಕಂತ ಹೇಳಿ ಈಗ ಕೇಳ್ತಿರುವಂತದ್ದು. ಸಾಗಾಟ ವೆಚ್ಚ ಮತ್ತು ಆ ಕಬ್ಬು ಕಡಿಯುವ ವೆಚ್ಚ ಸಂಬಂಧಪಟ್ಟ ಕೂಡ ನಮಗೆ ಅದನ್ನು ಭರಿಸಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಸಕ್ಕರೆ ಕಾರ್ಖಾನೆಗಳು ನಮಗೆ ಏನು ಆ ವೆಚ್ಚವನ್ನ ಭರಿಸಬೇಕು ಅಂತ ಹೇಳಿ ಈಗಾಗಲೇ ಸರ್ಕಾರದ ಮುಂದೆ ಮುಗಿಬಿದ್ದಿರುವಂತದ್ದು. ಈ ಎಲ್ಲದರ ನಡುವೆ ವಿಪಕ್ಷಗಳು ಮತ್ತು ಪ್ರತಿಪಕ್ಷಗಳ ನಡುವಿನ ಒಂದು ಹಗರಣಗಳ ಆರೋಪಗಳು ಈಗಾಗಲೇ ಸರ್ಕಾರ 40% ಸರ್ಕಾರದ ಆರೋಪ ಇರತಕ್ಕಂಥದ್ದು, PSI ಹಗರಣದ ಆರೋಪ ಇರತಕ್ಕಂಥದ್ದು, ಮಹದಾಯಿ ಮತ್ತು ಕೃಷ್ಣೆ ಯೋಜನೆಯನ್ನ ಎಲ್ಲೊಂದ್ ಕಡೆ ಸರ್ಕಾರ ಮಂದಗತಿಯಲ್ಲಿ ತೆಗೆದುಕೊಂಡು ಹೋಗ್ತಿದೆ ಅಂತ ಇರತಕ್ಕಂಥ ಆರೋಪ ಇರತಕ್ಕಂಥದ್ದು, ಗಡಿ ವಿಚಾರದಲ್ಲಿ ಸರ್ಕಾರ ಸರಿಯಾದ ನಿಲುವನ್ನು ತೆಗೆದುಕೊಳ್ತಿಲ್ಲ ಎಂಬ ಆರೋಪ ಇರತಕ್ಕಂಥದ್ದು. ಅಲ್ಲದೆ ಅನೇಕ ಆರೋಪಗಳಿಗೆ ಏನು ಸರ್ಕಾರವನ್ನ ಟೀಕೆ ಮತ್ತು ಸರ್ಕಾರ ಒತ್ತಡಕ್ಕೆ ಸಿಲುಕಿಸಲು ಕಾಂಗ್ರೆಸ್ ಪಕ್ಷ ಎಲ್ಲಾ ರೀತಿಯ ತಯಾರಿ ಮಾಡಿದೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಕೂಡ ಭಾರತೀಯ ಜನತಾ ಪಕ್ಷದ ಸರ್ಕಾರಕ್ಕೆ ಒಂದಷ್ಟು ಅಸ್ತ್ರವನ್ನು ಕೊಟ್ಟಿರುವಂತದ್ದು. DK ಶಿವಕುಮಾರ್ ಅವರ ಉಗ್ರ ಸಾರಿಕ್ ಪರವಾದ ತುಷ್ಟೀಕರಣದ ಹೇಳಿಕೆಗಳು ಮತ್ತು ಸತೀಶ್ ಜಾರಕಿಹೊಳಿಯವರ ಹಿಂದೂ ಎಂಬ ಪದ ಅಶ್ಲೀಲ ಎಂಬ ಒಂದು ಈ ಹೇಳಿಕೆಗಳು ಇರತಕ್ಕಂಥದ್ದು ಮತ್ತು ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಆಗಿರತಕ್ಕಂಥ ಶಿಕ್ಷಕರ ಹಗರಣಗಳಿರ್ಬೋದು, ಇತರ ಹಗರಣಗಳನ್ನು ಕೂಡ ಪ್ರಸ್ತಾಪ ಮಾಡುವುದು. ಆ ಮುಖಾಂತರ ವಿಪಕ್ಷಕ್ಕೂ ಕೂಡ ತಿರುಗೇಟು ಕೊಡಲಿಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನು ಮಾಡ್ತಿರುವಂತದ್ದು. ಒಟ್ಟಾರೆ 15 ದಿನಗಳ ಈ ಚಳಿಗಾಲದ ಅಧಿವೇಶನ ಸದನದ ಒಳಗೆ ಬಿಸಿ ಏರುವುದಂತೂ ಖಂಡಿತ ಅಂತಲೇ ಹೇಳ್ಬೋದು. ಪೃಥ್ವಿ. ಓಕೆ ಚಿದಾನ್ ಪಟೇಲ್, ಇದು ಸದನದ ಒಳಗಡೆ ಯಾವ ರೀತಿಯಾಗಿ ಬಿಸಿ ಏರುತ್ತೆ ಅಧಿವೇಶನ ಆರಂಭ ಆದಂತ ಸಂದರ್ಭದಲ್ಲಿ ಅನ್ನುವಂಥದ್ದನ್ನು ನಮ್ಮ ಪಟೇಲ್ರು ಹೇಳ್ತಾ ಇದ್ರು. ಇನ್ನ
ಹೊರಗೆ ಯಾವ ರೀತಿಯಾಗಿರುತ್ತೆ ಸಿಚುಯೇಷನ್ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್, ಸಾಕಷ್ಟು ಸಾಲು ಸಾಲು ಪ್ರತಿಭಟನೆಗಳು ಹೋರಾಟಗಳನ್ನ ಹಮ್ಮಿಕೊಳ್ಳಲಾಗಿದೆ ಅಧಿವೇಶನದ ಸಂದರ್ಭದಲ್ಲಿ. ಇದು ಯಾವ ರೀತಿಯಾಗಿ ಸರ್ಕಾರಕ್ಕೆ ಬಿಸಿಯನ್ನ ಮುಟ್ಟಿಸಲಿದೆ, ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಬೆಳಗಾವಿಯಾದ್ಯಂತ? ಪೃಥ್ವಿರಾಜ್, ಸದನದ ಒಳಗೆ ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ರೆ ಹೊರಗಡೆ ಸಂಘಟನೆಗಳು ಕೂಡ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿವೆ. ಪ್ರಮುಖವಾಗಿ ಬೆಳಗಾವಿಯಲ್ಲಿ ಇವತ್ತಿನಿಂದ 10 ದಿನಗಳ ಕಾಲ ಏನು ಚಳಿಗಾಲದ ಅಧಿವೇಶನ ನಡೆಯುತ್ತೆ. ಈ ಸಂದರ್ಭದಲ್ಲಿ 62 ಸಂಘಟನೆಗಳು ಪ್ರತಿಭಟನೆ ಮಾಡಕ್ಕೆ ಈಗ ಮನವಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಇವತ್ತು 3 ಸಂಘಟನೆಗಳು ಧರಣಿ ಮಾಡಲಿವೆ. ಧರಣಿಗಾಗಿ ಈಗ ಸುವರ್ಣದ ಸೌಧದ ಬಳಿ ಒಂದು ದೊಡ್ಡ ಟೆಂಟ್ ಅನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅಲ್ಲಿ ಬರ್ತಕ್ಕಂಥ ಪ್ರತಿಭಟನಾಕಾರರಿಗೆ ಪ್ರತಿಭಟನೆ ಮಾಡಕ್ಕೆ ಅವಕಾಶವನ್ನ ಕೊಡುತ್ತೆ. ಪ್ರಮುಖವಾಗಿ ಇವತ್ತು ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ರೈತರ ಹೋರಾಟ ನಡೆದಿದ್ದು 2 ಬಣಗಳಲ್ಲಿ ಬೇರೆ ಪ್ರತ್ಯೇಕವಾಗಿ ಹೋರಾಟವನ್ನ ಇವತ್ತು ಮಾಡಲಿದ್ದಾರೆ. ಮತ್ತೊಂದು ಕಡೆ ಇನ್ನು ಅಧಿವೇಶನಕ್ಕೆ ಪರ್ಯಾಯವಾಗಿ ಮಹಾಮೇಳವನ್ನ ಇವತ್ತು ಎಂಇಎಸ್ ಸಂಘಟನೆ ಆಯೋಜನೆ ಮಾಡಿದೆ. ಎಂಇಎಸ್ ಸಂಘಟನೆಗೆ ಇದುವರೆಗೂ ಕೂಡ ಯಾವುದೇ ಅನುಮತಿ ಸಿಗದೇ ಇದ್ರೂ ಕೂಡ ವ್ಯಾಕ್ಸಿನ್ ಡಿಪೋದಲ್ಲಿ ಅಧಿವೇಶನ ಮಾಡಕ್ಕೆ ಇನ್ನು ಮಹಾಮೇಳ ಮಾಡಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಕದ್ದು ಮುಚ್ಚಿ ಮಹಾರಾಷ್ಟ್ರದಿಂದ ಅನೇಕ ನಾಯಕರು ಬರ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಹೀಗಾಗಿ ಬೆಳಗಾವಿಯ ಶಿನ್ನೋಳಿ ಗಡಿ ಭಾಗದಲ್ಲಿ ಒಂದು ಬಿಗಿ ಭದ್ರತೆಯನ್ನ ಮಾಡಲಾಗಿದೆ. ಒಟ್ಟು ಪ್ರಮುಖವಾಗಿ ಇನ್ನು ಮಹಾರಾಷ್ಟ್ರದ ಸಂಸದ ಧೈರ್ಯಶೀಲ್ ಮಾನೆಯನ್ನ ನಿನ್ನೆ ಬೆಳಗಾವಿ ಜಿಲ್ಲಾಡಳಿತ ನಿಷೇಧ ಹೇರಿದೆ. ಬೆಳಗಾವಿ ಪ್ರವೇಶಕ್ಕೆ ಅವರನ್ನ ನಿರ್ಬಂಧ ಹೇರಿ ಬೆಳಗಾವಿ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಒಂದು ಆದೇಶ ಹೊರಡಿಸಿರ್ತಕ್ಕಂಥದ್ದು. ಒಟ್ಟಾರೆ ಇವತ್ತು ಬೆಳಗಾವಿಯಲ್ಲಿ ಒಳಗಡೆ ಸದನದ ಒಳಗಡೆ ಚರ್ಚೆ ನಡೆದ್ರೆ ಹೊರಗಡೆ ದೊಡ್ಡ ಪ್ರಮಾಣದ ಹೋರಾಟಗಳು ನಡೆಸಕ್ಕೆ ಸಂಘಟನೆಗಳು ಸಿದ್ಧತೆ ಮಾಡಿಕೊಂಡಿದೆ. ಹೀಗಾಗಿ ಬೆಳಗಾವಿ ನಗರದಲ್ಲಿ 5,000ಕ್ಕೂ ಹೆಚ್ಚು ಜನ ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಅದೇ ರೀತಿ KSRP ಸೇರಿದಂತೆ ಒಟ್ಟು ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಸುವರ್ಣಸೌಧದಿಂದ ಬೆಳಗಾವಿವರೆಗೂ ಕೂಡ ಇವತ್ತು ಪೊಲೀಸ್ ಸರ್ಪಗಳು. ಚಂದ್ರಕಾಂತ್ ಸುಗಂಧಿ, ಮೇನ್ ಆಗಿ ಅಲ್ಲಿ ಅಧಿವೇಶನ ನಡೆಯುವಂತ ಉದ್ದೇಶ ಇಟ್ಕೊಂಡಿದ್ದಂತೆ ಉತ್ತರ ಕರ್ನಾಟಕ ಭಾಗಕ್ಕೆ ಅಲ್ಲಿ ನ್ಯಾಯ ಸಿಗ್ಲಿ, ಅಲ್ಲಿನ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ಲಿ ಅಂತ. ಅದು ಎಷ್ಟು ಮಟ್ಟಿಗೆ ಚರ್ಚೆ ಆಗುತ್ತೆ ಅಂತ ಕಾದ್ ನೋಡೋಣ.